ಆ ರೀತಿ ಪೀಸಸ್ ಮತ್ತು ಡಿಸೈನ್ಸ್ಗಳು ಅದರಲ್ಲಿ ಸ್ವಲ್ಪ ಫ್ಯಾನ್ಸಿ ಆರ್ಟಿಕಲ್ಗಳು ಬೇಕಾಗಿದೆ. ಫ್ಯಾನ್ಸಿಯಲ್ಲಿ ಎಷ್ಟು ಡಿಸೈನ್ಸ್ಗಳು ಬೇಕಾಗಿದೆ ನಿಮಗೆ. ಜಾರ್ಜೆಟಲ್ಲಿ ಸ್ವಲ್ಪ ಜರ್ಕನ್ ವರ್ಕಲ್ಲಿ ಬೇಕಾಗಿದೆ ಆ ಥರ ಪೀಸಸ್, ಸಿಂಪಲ್ ಸೋಬರಲ್ಲಿ, ಇಲ್ಲಾಂದರೆ ಸೀಕ್ವೆನ್ಸಲ್ಲಿ ಮತ್ತು ಸರೋಸ್ಕಿ ಡೈಮಂಡಲ್ಲಿ ಡಾರ್ಕ್ ಚಾರ್ಟಲ್ಲಿ ಆ ಥರ ಪೀಸಸ್ ಬೇಕಾಗಿದೆ. ಯೂನಿಕ್ ಡಿಸೈನ್ಸಲ್ಲಿ ಆ ರೀತಿ ಕಾನ್ಸೆಪ್ಟ್, ಆ ರೀತಿ ಪ್ಯಾಟರ್ನ್ಸ್ ಮತ್ತು ಆ ರೀತಿ ಡಿಸೈನ್ಸ್ಗಳು ಇದ್ದಾವೆ. ಅದರಲ್ಲಿ ಪ್ಯಾಟರ್ನ್ಸ್ ನೋಡ್ತೀರಾ ಅಂದರೆ ಪ್ಯೂರ್ ಬೇಸಿಸ್ ಮೇಲೆ ಆರ್ಟಿಕಲ್ಗಳು. ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಆ ಫ್ಯಾಬ್ರಿಕ್ಗೆ ನೀವು ಟಚ್ ಆ್ಯಂಡ್ ಫೀಲ್ ಮಾಡಿದ್ರೆ ನಿಮಗೆ ಐಡಿಯಾ ಆಗುತ್ತೆ ಏನು ಫ್ಯಾಬ್ರಿಕಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಆ ಥರ ಆರ್ಟಿಕಲ್ಗೆ. ಅದ್ರ ಮೇಲೆ ದುಪ್ಪಟ್ಟಗಳು ನೋಡ್ತೀರಾ ಅಂದರೆ ದುಪ್ಪಟ್ಟ ನೋಡಿ ಪ್ಯೂರ್ ಡಿಜಿಟಲ್ ಮೇಲೆ, ಮತ್ತು ಅದ್ರ ಮೇಲೆ ಏನಿದಾವೆ ಗೊತ್ತೋ ನಿಮಗೆ, ಸರೋಸ್ಕಿದು ವರ್ಕ್ ಕೊಟ್ಟಿದ್ದೀನಿ ಆ ಪೀಸ್ ಮೇಲೆ. ಆ ಪೀಸ್ದು ಕಾಂಟ್ರಾಸ್ಟ್ ಅದರಲ್ಲಿ ಗೆಟಪ್ಪು ಯಾವ ಥರ ಪೀಸಸ್ದು ಗೆಟಪ್ ಇರುತ್ತೆ ಆ ಥರ ಪೀಸಸ್ಗೆ ಗೆಟಪ್ ಇದೆ. ಆ ಥರ ಹ್ಯಾಂಡ್ ವರ್ಕಲ್ಲಿ ಡಿಸೈನರ್ ಪೀಸಸ್ ಬೇಕಾಗಿದೆ ನಿಮಗೆ, ಅವೈಲೇಬಲ್ ಇದ್ದಾವೆ. ಯುನಿಕ್ ಡಿಸೈನ್ಸ್ ಹ್ಯಾಂಡ್ ವರ್ಕ್, ಬರೀ ಹ್ಯಾಂಡ್ ವರ್ಕ್ ಮಾರ್ಕೆಟಲ್ಲಿ ಟ್ರೆಂಡಲ್ಲಿ ನಡೀತಾ ಇದೆ ಆ ಥರ ಪೀಸಸ್. ಮತ್ತು ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ. ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾಚೆ ಸೌರ್ಯ ಸಿಲ್ಕ್ಸ್ ಆ್ಯಂಡ್ ಮಿಲ್ಸಿಂದ. ಯೂತ್ ಅನ್ಸ್ಟಿಚಲ್ಲಿ ಡ್ರೆಸ್ ಮೆಟೀರಿಯಲ್ ಪ್ಯೂರ್ ಕಾನ್ಸೆಪ್ಟ್ ಮೇಲೆ ಏನು ಆರ್ಟಿಕಲ್ ನಡೆಯುತ್ತೆ ಜನಗೆ ಇನ್ನೂ ಗೊತ್ತಿಲ್ಲ. ಪ್ಯೂರ್ ಕಾನ್ಸೆಪ್ಟಲ್ಲಿ ಏನೇನು ಬರುತ್ತೆ, ಪ್ಯೂರ್ ಫ್ಯಾಬ್ರಿಕ್ ಬರುತ್ತೆ, ಪ್ಯೂರ್ದು ಬಾಟಮ್ ಬರುತ್ತೆ, ಪ್ಯೂರ್ದು ದುಪ್ಪಟ್ಟಗಳನ್ನು ಬರುತ್ತೆ. ಆ ಪ್ಯೂರ್ ಮೇಲೆ ಆರ್ಟಿಕಲ್ಗಳು ಏನು ಟ್ರೆಂಡಲ್ಲಿ ನಡೀತಾ ಇದೆ ಆ ಆರ್ಟಿಕಲ್ ಬಗ್ಗೆ ಮಾತಾಡೋಣ. ಬಟ್ ಆರ್ಟಿಕಲ್ ನೀವು ನೋಡ್ತೀರಾ ಪ್ಯೂರ್ ಫ್ಯಾಬ್ರಿಕ್ ಮೇಲೆ ಹೆಂಗೆ ಡಿಟೇಲ್ ಬರುತ್ತೆ, ಯಾವ ಕಾನ್ಸೆಪ್ಟ್ ಬರುತ್ತೆ, ಯಾವ ರೀತಿ ಪೀಸಸ್ ಇರುತ್ತೆ ಅಂದರೆ ನಿಮಗೆ ಅದು ಅಷ್ಟೇ ದುಪ್ಪಟ್ಟ ಕಾಣಿಸ್ತಾ ಇದೆ, ಕರೆಕ್ಟು. ಬಟ್ ಆ ದುಪ್ಪಟ್ಟದ್ದು ಲೆಂತ್ ನೀವು ನೋಡ್ತೀರಾ ಅಂದರೆ ಫುಲ್ 2.5 ಮೀಟರ್ ಪ್ಲಸ್ದು ಕಟ್ಟಿರುತ್ತೆ ಅದು. ಆ ದುಪ್ಪಟ್ಟಾಗೆ ನೀವು ನೋಡಿಬಿಡಿ, ಅಷ್ಟೊಂದು ದೊಡ್ಡ ದುಪ್ಪಟ್ಟಾಗೆ ನೀವು ಒಂದು ಕೈಯಲ್ಲಿ ಇಟ್ಬಿಡ್ತೀರಾ. ಆ ರೀತಿ ಕಾನ್ಸೆಪ್ಟ್, ಆ ರೀತಿ ಪ್ಯಾಟರ್ನ್ಸ್ ಮತ್ತು ಆ ರೀತಿ ಡಿಸೈನ್ಸ್ಗಳು ಇದ್ದಾವೆ. ಅದರಲ್ಲಿ ಪ್ಯಾಟರ್ನ್ಸ್ ನೋಡ್ತೀರಾ ಅಂದರೆ ಪ್ಯೂರ್ ಬೇಸಿಸ್ ಮೇಲೆ ಆರ್ಟಿಕಲ್ಗಳು. ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಆ ಫ್ಯಾಬ್ರಿಕ್ಗೆ ನೀವು ಟಚ್ ಆ್ಯಂಡ್ ಫೀಲ್ ಮಾಡಿದ್ರೆ ನಿಮಗೆ ಐಡಿಯಾ ಆಗುತ್ತೆ ಏನು ಫ್ಯಾಬ್ರಿಕಲ್ಲಿ ಯೂಸ್ ಮಾಡ್ತಾ ಇದ್ದೀರಾ. ಬಟ್ ಕಾನ್ಸೆಪ್ಟ್ ಯಾವ್ಯಾವ ಥರ ಇದ್ದಾವೆ, ಪ್ಯಾಟರ್ನ್ಸ್ ಯಾವ್ಯಾವ ಥರ ಇದ್ದಾವೆ, ಡಿಸೈನ್ಸ್ ಯಾವ್ಯಾವ ಥರ ಇದ್ದಾವೆ, ಮಲ್ಟಿ ಥ್ರೆಡ್ ವರ್ಕ್ ಕಾನ್ಸೆಪ್ಟ್ ಮೇಲೆ ಆ ಥರ ಪೀಸಸಲ್ಲಿ, ಆ ಥರ ವರ್ಕಲ್ಲಿ ಕಾನ್ಸೆಪ್ಟ್ ಏನೇನಿದ್ದಾವೆ, ಪ್ಯಾಟರ್ನ್ಸ್ ಏನೇನಿದ್ದಾವೆ ಆ ಪ್ಯಾಟರ್ನ್ಸ್ ಬಗ್ಗೆ ಮಾತಾಡೋಣ. ಬಟ್ ಅದರಲ್ಲಿ ವೆರೈಟಿ ರೆಗ್ಯುಲರ್ ಬರ್ತಾನೆ ಇರುತ್ತೆ ನಮ್ಮ ಹತ್ರ. ಆ ರೀತಿ ಕಾನ್ಸೆಪ್ಟ್ ನ್ಯೂ ಗ್ಯಾಟಪಲ್ಲಿ ಮತ್ತು ನ್ಯೂ ಡಿಸೈನ್ಸಲ್ಲಿ ಏನು ಪ್ಯಾಟರ್ನ್ಸ್ ಬಂದುಬಿಟ್ಟಿದೆ ನಮ್ಮ ಹತ್ರ, ಅದೇ ಪೀಸಸ್ಗೆ ನಾನು ಸರ್ಪ್ರೈಸ್ ತೋರಿಸ್ತಾ ಇದ್ದೀನಿ ನಿಮಗೆ. ಫಸ್ಟ್ ಆರ್ಟಿಕಲ್ ನೋಡಿ. ಇವಾಗ ಆ ಥರ ಆರ್ಟಿಕಲ್ಗೆ ಅದ್ರ ಮೇಲೆ ದುಪ್ಪಟ್ಟಗಳು ನೋಡ್ತೀರಾ ಅಂದರೆ ದುಪ್ಪಟ್ಟ ನೋಡಿ ಪ್ಯೂರ್ ಡಿಜಿಟಲ್ ಮೇಲೆ, ಮತ್ತು ಅದ್ರ ಮೇಲೆ ಏನಿದಾವೆ ಗೊತ್ತೋ ನಿಮಗೆ, ಸರೋಸ್ಕಿದು ವರ್ಕ್ ಕೊಟ್ಟಿದ್ದೀನಿ ಆ ಪೀಸ್ ಮೇಲೆ. ಆ ಪೀಸ್ದು ಕಾಂಟ್ರಾಸ್ಟ್ ಅದರಲ್ಲಿ ಗೆಟಪ್ಪು ಯಾವ ಥರ ಪೀಸಸ್ದು ಗೆಟಪ್ ಇರುತ್ತೆ ಆ ಥರ ಪೀಸಸ್ಗೆ ಗೆಟಪ್ ಇದೆ. ಆ ಬಾರ್ಡರ್ಗೆ ನೋಡ್ತೀರಾ ಅಂದರೆ ಬಾರ್ಡರಲ್ಲಿ ಪೂರ್ತಿ ಸರೋಸ್ಕಿ ಡೈಮಂಡ್ ವರ್ಕ್ ಇರೋದು, ಪ್ಯೂರ್ ಒರಿಜಿನಲ್ ಡೈಮಂಡ್ ವರ್ಕ್ದು, ಮತ್ತು 2.5 ಪ್ಲಸ್ ಕಟ್ದು ದುಪ್ಪಟ್ಟ ಮತ್ತು 2.5 ಪ್ಲಸ್ ಮೀಟರ್ದು ಕಟ್ಟಿರುತ್ತೆ. ಆ ರೀತಿ ಪೀಸಸ್ ಮತ್ತು ಡಿಸೈನ್ಸ್ಗಳು ಅದರಲ್ಲಿ ಸ್ವಲ್ಪ ಫ್ಯಾನ್ಸಿ ಆರ್ಟಿಕಲ್ಗಳು ಬೇಕಾಗಿದೆ. ಫ್ಯಾನ್ಸಿಯಲ್ಲಿ ಎಷ್ಟು ಡಿಸೈನ್ಸ್ಗಳು ಬೇಕಾಗಿದೆ ನಿಮಗೆ. ಜಾರ್ಜೆಟಲ್ಲಿ ಸ್ವಲ್ಪ ಜರ್ಕನ್ ವರ್ಕಲ್ಲಿ ಬೇಕಾಗಿದೆ ಆ ಥರ ಪೀಸಸ್, ಸಿಂಪಲ್ ಸೋಬರಲ್ಲಿ, ಇಲ್ಲಾಂದರೆ ಸೀಕ್ವೆನ್ಸಲ್ಲಿ ಮತ್ತು ಸರೋಸ್ಕಿ ಡೈಮಂಡಲ್ಲಿ ಡಾರ್ಕ್ ಚಾರ್ಟಲ್ಲಿ ಆ ಥರ ಪೀಸಸ್ ಬೇಕಾಗಿದೆ. ಯೂನಿಕ್ ಡಿಸೈನ್ಸಲ್ಲಿ ಮತ್ತು ಮಲ್ಟಿಪಲ್ ಸೀಕ್ವೆನ್ಸಲ್ಲಿ ಫುಲ್ ಪಾರ್ಟಿವೇರ್ ಪೀಸಸಲ್ಲಿ ಬೇಕಾಗಿದೆ. ಅದು ಎಲ್ಲ ಪೀಸಸ್ದು ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಹೆವಿ ಕಾನ್ಸೆಪ್ಟಲ್ಲಿ ಇರೋದು. ಸಮ್ ವಿಚಿತ್ರ ಫ್ಯಾಬ್ರಿಕ್ ಮೇಲೆ ಡಿಸೈನ್ಗಳು, ಆ ಥರ ಫ್ಯಾಬ್ರಿಕ್ಗೆ ವಿಚಿತ್ರ ಫ್ಯಾಬ್ರಿಕಲ್ಲಿ ನ್ಯೂ ಡಿಸೈನ್ಸ್ ಡೆವಲಪ್ ಆಗಿದೆ. ಅದರದ್ದು ದುಪ್ಪಟ್ಟಗಳು ನೋಡ್ತೀರಾ ಅಂದರೆ ಫುಲ್ ಪಾರ್ಟಿವೇರ್ ದುಪ್ಪಟ್ಟ ಜೊತೆಗೆ ಹ್ಯಾಂಡ್ ವರ್ಕ್ ಪೂರ್ತಿ ಕಾನ್ಸೆಪ್ಟ್ ಮೇಲೆ ಆ ಥರ ವರ್ಕಲ್ಲಿ, ಥ್ರೆಡ್ ವರ್ಕಲ್ಲಿ ಮತ್ತು ಸರೋಸ್ಕಿ ಡೈಮಂಡಲ್ಲಿ. ಕೆಳಗಡೆ ನೋಡ್ತೀರಾ ಅಂದರೆ ದಾಮನಲ್ಲಿ ಫುಲ್ ವರ್ಕ್, ಆಲ್ ಓವರ್ ವರ್ಕ್ದು ಕಾನ್ಸೆಪ್ಟ್. ಆ ಥರ ಪೀಸಸಲ್ಲಿ ಮಾರ್ಕೆಟಲ್ಲಿ ಏನು ರೇಂಜಲ್ಲಿ ಸೇಲ್ ಔಟ್ ಆಗುತ್ತೆ, ಏನು ಪ್ಯಾಟರ್ನಲ್ಲಿ ಸೇಲ್ ಔಟ್ ಆಗುತ್ತೆ, ಏನು ಡಿಸೈನ್ಸಲ್ಲಿ ಸೇಲ್ ಆಗುತ್ತೆ, ಲೈಟ್ ಚಾರ್ಟ್, ಡಾರ್ಕ್ ಚಾರ್ಟ್, 4 ಮ್ಯಾಚಿಂಗಲ್ಲಿ ಏನೇನು ಕಲರ್ ಚಾರ್ಟ್ ಬಂದುಬಿಟ್ಟಿದೆ, ಇನ್ನು ಟ್ರೆಂಡಲ್ಲಿ ಏನೇನು ನಡೀತಾ ಇದೆ, ಪ್ಯೂರ್ ಕಾನ್ಸೆಪ್ಟ್ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಗಳು, ಪ್ರಿಂಟೆಡ್ ಕಾಟನಲ್ಲಿ ನಿಮಗೆ ಎಷ್ಟು ವೆರೈಟಿಗಳು ಬೇಕಾಗಿದೆ, ಕಾಟನಲ್ಲಿ ವೆರೈಟಿ ಆ ಥರ ಪೀಸಸ್ 160 ರೂಪಾಯಿಂದ ಸ್ಟಾರ್ಟಿಂಗ್ ಆಗುತ್ತೆ ನಮ್ಮ ಹತ್ರ. 160 ರುಪೀಸಿಂದ ಆ ಥರ ಕಾಟನಲ್ಲಿ ವೆರೈಟಿ ನಮ್ಮ ಹತ್ರ ಸ್ಟಾರ್ಟ್ ಆಗುತ್ತೆ. ಪೀಸಸ್ಗೆ ನೋಡ್ತೀರಾ ಅಂದರೆ ಪೀಸಸಲ್ಲಿ ಏನೇನಿದ್ದಾವೆ ಆ ಥರ ಪೀಸಸಲ್ಲಿ ನೋಡಿ. ಮಾರ್ಕೆಟಲ್ಲಿ ಯಾರ್ದು ಕೆಪಾಸಿಟಿ ಇಲ್ಲ
ಆ ಥರ ಕಾಟನ್ದು ಮತ್ತು ಫುಲ್ ಕಟ್ಟಲ್ಲಿ ನಿಮಗೆ ಬೇಕಾಗಿದೆ, ಅದನ್ನು ಹೋಲ್ಸೇಲಲ್ಲಿ ಬೇಕಾಗಿದೆ. ಅದರಲ್ಲಿ ಕಲರ್ ಚಾರ್ಟ್, ಪ್ರಿಂಟ್ಸ್, ಎಷ್ಟು ಪ್ರಿಂಟ್ ಮತ್ತು ಎಷ್ಟು ಡಿಸೈನ್ಸ್ಗಳು ಬೇಕಾಗಿದೆ ಕಾಟನಲ್ಲಿ. ಬರೀ ಪ್ಯಾಟರ್ನ್ ನೋಡಿ, ಡಿಸೈನ್ಸ್ಗಳು ನೋಡಿ ನೀವು, ಅದರಲ್ಲಿ ಮಲ್ಟಿಪಲ್ ಪ್ರಿಂಟ್ ಮೇಲೆ ಕೆಲಸ ಆಗುತ್ತೆ. ಅದು ನಾನು ಸ್ಯಾಂಪಲಿಂಗ್ ಹೋಲ್ಸೇಲಲ್ಲಿ ಹೆಂಗಿದ್ದಾವೆ ಅಂದರೆ ಗೊತ್ತಾ ನಿಮಗೆ, ಕಸ್ಟಮರ್ಗಳು ಬರೀ ಡಿಸೈನ್ ಚೂಸ್ ಮಾಡ್ತಾರೆ. ಸರ್ ಒಂದು ಪಾರ್ಸಲ್ ಅದ್ರದ್ದು ಆಗಬೇಡಿ, ಯಾಕೆ ಆ ಪೀಸಸ್ ಮಾರ್ಕೆಟಲ್ಲಿ ಮತ್ತು ಯಾವುದು ಆರ್ಟಿಕಲ್ ತಗೊಳ್ತೀರಾ ಅಜೀಜ್ ಜೋನ್ ಲೋಗೋ ಜೊತೆಗೆ ಸಿಗ್ತಾ ಇದೆ. ಯಾಕೆ ಆನ್ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡ್ ಒಂದೇ ಇರೋದು. ಯಾಕೆ ನಾನು ಪೀಸ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ಗ್ಯಾರಂಟಿ ಇರೋದು ನಮ್ಮ ಪೀಸಸಲ್ಲಿ. ನಮ್ಮ ಪೀಸಲ್ಲಿ ಕಾನ್ಸೆಪ್ಟ್ ಏನೇನಿದ್ದಾವೆ, ವೆರೈಟಿ ಏನೇನಿದ್ದಾವೆ, ಕಟ್ ಏನೇನಿದ್ದಾವೆ, ಮತ್ತು ಪ್ಯೂರ್ ಬೇಸ್ ಮೇಲೇ ಕಾಟನ್ ದುಪಟ್ಟ ಇರುತ್ತೆ. ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಕಾಟನ್ ಬೇಸ್ ಮೇಲೆ, ಪ್ಯೂರ್ ಕಾಟನ್ ಬೇಸ್ ಮೇಲೆ ದುಪಟ್ಟ ಬೇಕಾಗಿದೆ, ಅದು ನೋಡಿ ಕಾಟನ್ ಬೇಸ್ ಮೇಲೆ ದುಪಟ್ಟ. ಲೆಂತ್ ವಿಡ್ತ್ ನಿಮಗೆ ಏನೇನು ಕಾನ್ಸೆಪ್ಟಲ್ಲಿ ವೆರೈಟಿ ಬೇಕಾಗಿದೆ ಅದು ಎಲ್ಲ ವೆರೈಟಿ ಮತ್ತು ಎಲ್ಲ ಡಿಸೈನ್ಸ್ಗಳು ಅವೈಲೇಬಲ್ ಇದ್ದಾವೆ. ಬಟ್ ಅಜೀಜ್ ಜೋನ್ದು ಕೆಪಾಸಿಟಿ ಏನಿದ್ದಾವೆ, ಇನ್ನೂ ಡಿಸೈನ್ಸ್ಗಳು ಏನಿದ್ದಾವೆ, ಇನ್ನೂ ವೆರೈಟಿ ನೋಡಬೇಕಾಗಿದೆ. ಆ ಥರ ಹ್ಯಾಂಡ್ವರ್ಕಲ್ಲಿ ಡಿಸೈನರ್ ಪೀಸಸ್ ಬೇಕಾಗಿದೆ ನಿಮಗೆ, ಅವೈಲೇಬಲ್ ಇದ್ದಾವೆ. ಯುನಿಕ್ ಡಿಸೈನ್ಸ್ ಹ್ಯಾಂಡ್ವರ್ಕ್, ಬರೀ ಹ್ಯಾಂಡ್ವರ್ಕ್ ಮಾರ್ಕೆಟಲ್ಲಿ ಟ್ರೆಂಡಲ್ಲಿ ನಡೀತಾ ಇದೆ. ಆ ಥರ ಪೀಸಸ್ ಮತ್ತು ಸ್ವಲ್ಪ ಪಾಕಿಸ್ತಾನಿ ಗೆಟಪಲ್ಲಿ ಪೇಚ್ ವರ್ಕಲ್ಲಿ ಸೂಟ್ಸ್ ಬೇಕಾಗಿದೆ, ಡಿಜಿಟಲ್ ದುಪಟ್ಟ ಜೊತೆಗೆ. ಆ ಥರ ಪೀಸಸ್, ಆ ಥರ ಡಿಸೈನ್ಸ್ ನೋಡಬೇಕಾಗಿದೆ, ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡಬೇಕಾಗಿದೆ. ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಷ್ಟ ಆಗಿದೆ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.